ಓ ಮೈ ಗಾಡ್ ಆಯ್ತಲ್ಲ. ಶಿಟ್ ಸಮಾಧಾನ ಆಯ್ತು. ಮತ್ತೆ ಇವಾಗ ಅವ್ವಾ ಅಯ್ಯೋ ದೇವರ ಮಂಚಾಲಮ್ಮ ಸನ್ನಿಧಿ. ಕೈ ಮುಕ್ಕೊಳ್ಳಿ ಗೈಸ್, ಝೂಮ್ ಮಾಡ್ತೀನಿ ಅನ್ಸುತ್ತೆ. ಮಂಚಾಲಮ್ಮ ಸನ್ನಿಧಿ ಬೇರೆ ಕಾಪಾಡಪ್ಪ. ಪ್ರಸಾದ ಬೇಡ್ಕೊತಾವನು. ಮೆಗಾಡ್ ನೆರಳೈತಿರ್ಲಿ ಸ್ವಲ್ಪ. ಸೊ ಗೈಸ್ 5 ದೇವಸ್ಥಾನ ತೋರಿಸ್ತಾರಂತೆ. ಸೊ 150 ಆಗುತ್ತಂತೆ ಪರ್ ಹೆಡ್ಡು. ಸೊ ಇವಾಗ ಬೇಡ ಅಂತ ಪ್ಲಾನ್ ಇದೆ. ನಮಗೆ ಟ್ರೈನ್ ಇದೆಯಲ್ಲ, ಸೊ ಟ್ರೈನ್ ಕ್ಯಾಚ್ ಆಗ್ತಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಕ್ಯಾನ್ಸಲ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಫ್ಯಾಮಿಲಿ ಜೊತೆ ಹೋಗೋಣ ಅಂತ. ಗಿಣಿ ಅಂತ ನೋಡಿ ಗೈಸ್, ಎಲ್ಲರೂ ಗಿಣಿ ಹಿಡ್ಕೊಂಡಿದ್ದಾರೆ. ಸೊ ಎಲ್ಲ ಕಡೆ ಗಿಣಿ ಶಾಸ್ತ್ರ. ಹಾಂ, ಅದು ಆರಲ್ಲೋ, ಅದು ಅವರೇ ಅಂದರೆ ಸ್ಟಾರ್ಟಿಂಗಿಂದನೂ ಮೊಟ್ಟೆ ಇಟ್ಟಾಗಿಂದನೂ ಅವರೇ ಇಟ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಅದು ಹಂಗೆ. ಅದಕ್ಕೆ ಆರೋದೇ ಗೊತ್ತಿರಲ್ಲ. ನಾಟ್ ಅಟ್ ಆಲ್ ಸಿಂಗಲ್ ಡ್ರಾಪ್, 1 ಡ್ರಾಪ್ ಕೂಡ ನೀರಿಲ್ಲ. ಸೊ ಬನ್ನಿ ನೋಡೋಣ ಹೆಂಗಿದೆ. ನೀರಿದ್ದಿದ್ರೆ ಹೆಂಗಿರ್ತಾ ಇತ್ತು ಹೇಳಿ. ತುಂಬಿಸ್ಕೊಂಡು ಹೋಗೋಣ. ನೋ ವಾಟರ್ ಬಿಕಾಸ್ ದಿಸ್ ಈಸ್ ಬರಗಾಲ. ಬರಗಾಲ ಬರ ಸ್ವಾಮಿ, ಬರ ಸಿದ್ದರಾಮಯ್ಯನ ಬರ ಸ್ವಾಮಿ. ಕಾಂಗ್ರೆಸ್ ಸರ್ಕಾರದ ಬರ ಬಂದೈತಿ. ಕಾಂಗ್ರೆಸ್ ಸರ್ಕಾರದ ಬರ ಬಂದೈತಿ. ಒಂದು ಡ್ರಾಪು ನೀರಿಲ್ಲ ಗೈಸ್. ಸಿದ್ದರಾಮಯ್ಯಂದು ನಿಜವಾಗ್ಲೂ ನೋಡೋಕ್ಕೆ ಇತ್ತಲ್ಲ. ಸಿದ್ದರಾಮಯ್ಯಂದು ತೋರಿಸ್ತೀನಿ ನೋಡಿ. ನಾಟ್ ಅಟ್ ಆಲ್ ಸಿಂಗಲ್ ಡ್ರಾಪ್. ಅಷ್ಟು ಬಿಸಿಲಿದೆ. ತುಂಗಭದ್ರಾ ವಾಟರ್. ನಾನು ಈ ವಿಡಿಯೋ ಮಾಡೋಕ್ಕೆ ಈ ಫೋನ್ ಇಷ್ಟು ಸುಡ್ತೈತಿ ಇವಾಗ. ಪಕ್ಕ ಯಪ್ಪ, ಎಷ್ಟು ದೊಡ್ಡ ನದಿ, ಎಷ್ಟು ದೊಡ್ಡ ನದಿ ಅಮ್ಮ ಇದು. ನೀರೇ ಇಲ್ಲಲ್ಲೋ. ಎಷ್ಟು ದೊಡ್ಡ ನದಿನಲ್ಲಿ ಒಂಚೂರು ನೀರಿಲ್ಲ. ಸೊ ನೆಕ್ಸ್ಟ್ ಟೈಮ್ ಖಂಡಿತ ವಿಲ್ ವಿಸಿಟ್. ನೀರಿದ್ದಾಗಲೇ ವಿಸಿಟ್ ಮಾಡೋಣ. ಯಾಕಂದರೆ ಇವಾಗಲೇ ಮಳೆ ಸ್ಟಾರ್ಟ್ ಆಗಿದೆ. ಬೆಂಗಳೂರಲ್ಲಿ ಒಂದ್ಸತಿ ಬಂದಾಯಿತು. ಸೊ 2 ಸತಿನಾ? ಮೊನ್ನೆ ಮೈಸೂರಲ್ಲಿದೆ. ಸೊ ಮೈಸೂರಲ್ಲಿ 2 ಸತಿ ಬಂತು. ಬೆಂಗಳೂರಲ್ಲಿ ಒಂದ್ಸಲ ಬಂದಿದೆ ಮೊನ್ನೆ. ಎಸ್, ಶುಕ್ರವಾರ ಬಂತು. ದ ರೈನ್ ಇಸ್ ಬೀನ್ ಸ್ಟಾರ್ಟೆಡ್. ಶನಿವಾರ ಬಂತು. ಬಂದರೆ ಮಾತ್ರ ಮಳೆ ಕ್ರೇಜಿಯಾಗಿ ಬರುತ್ತೆ, ಹೇಳ್ತೀನಿ. ಸಕ್ಕತ್ತಾಗಿ ಬರುತ್ತೆ. ಸ್ಟಾರ್ಟ್ ಆಗ್ತಿದೆ ಇವಾಗ. ಆರಾಮಾಗಿ ಚಿಲ್ ಮಾಡ್ಕೊಂಡು ಸ್ವಲ್ಪ ಏನಾದರೂ ಡ್ರಿಂಕ್ ಹಾಕೊಂಡು ಲೆಟ್ಸ್ ಲೀವ್. ಲೆಮನ್ ನೀರು ತುಂಗಭದ್ರಾ. Dhanush is going for masala. ಧನುಷ್ ಚಿಯರ್ಸ್. ಪಂಚಮುಖಿ ಅಂತೇಳಿ ಫೋಕಸ್ ಆಗಿಲ್ವಲ್ಲ. ಫೋಕಸ್ ಆಯ್ತಲ್ವಲ್ಲ. ಆಯಿತು. ಮಸಾಲೆ ನೋಡಿ, ಎಷ್ಟು ಮಸಾಲೆ ನಾರ್ಮಲ್. ಸೆಂಟ್ರಲ್ ಕಾಣ್ತೇವೆ ನೋಡಿ, 5 ಬಿಲ್ಡಿಂಗ್ ಕೊನೆಯ 3 ನೀರಿದ್ದಾಗ ಬರಬೇಕು. ನಿಜವಾಗ್ಲೂ ನೀರಿದ್ದಾಗ ಬರಬೇಕು. One hour later. ಕುಡಿಯೋ, ಯಾಕೋ ಜ್ಯೂಸ್ ಬೇಡವಾ? ನನಗೂ ಬೇಡ. ಇದು ಕಬ್ಬನ್ ಜ್ಯೂಸ ಇದು. ಅದು ಇದು ಸೋಡಾ. ಜ್ಯೂಸ್ ಕುಡಿಯಲ್ಲ. ಏನೂ ಬೇಡವಾ? ಸೊ ಗೈಸ್, ಈಗ 5 to ಎಲ್ಲಿರೋದು ನಾವು ಇವಾಗ? ಯಾವುದು ನೋಡಿ,
ಅಂತ ಗೊತ್ತಿಲ್ಲ. ನಿಮ್ಮ ಅಮ್ಮನ ಪಿಂಡ ಯಾವ ಮಗನಿಗೆ ಅರ್ಥವಾಗುತ್ತದು? ಓದಕ್ಕೆ ಗೊತ್ತಿಲ್ಲ ಹಂಗೆ. ತೆಲುಗು ಜರ್ಸಿ ಏನೋ ಜರ್ಸಿ. ಯಾವ್ದು ಊರು? ಹಾಂ, ಯಾವ್ದು ಊರು ಗೊತ್ತಿಲ್ಲ ಕಣ ಮನೆ ಒಂದೇ ನೋಡೋಣ. ಕುರುವಳ್ಳಿ ಅಂತ. ಎಲ್ಲದು ಅವನು ಫೈನಲಿ ನೋಡಿ ಗೈಸ್, ಈ ಬಿಸಿ ಬಿಸಿ ಊರಲ್ಲಿ ಬಿಸಿ ಬಿಸಿ ಬಜ್ಜಿ ಕುದ್ದೋಯ್ತೈತೆ ಬಿಸಿಲು, ಸುಟ್ಟೋಯ್ತೈತಿ ಇದು. ಹಂಗೆ ಬೇಡ ಹಂಗೆ ಬಜ್ಜಿ ಮಾಡ್ಕೋಬೋದು. ಆ ಬಿಸಿಲಲ್ಲಿ ನಮ್ಮ ಮಾಮ ಬಜ್ಜಿ ಕೊಡ್ತಾರೆ. ಬಜ್ಜಿ ಫೇಮಸ್ ಆಗಲಿ. ಈ ಬಜ್ಜಿ ಫೇಮಸ್. ಮೆಣಸಿನ್ಕಾಯಿ ಬಜ್ಜಿ. ಸುಟ್ಟೋಯ್ತೈತೆ. ಊರ ಹೆಸರು ಗೊತ್ತಿಲ್ಲ. ನಮ್ಮ ಮ್ಯಾಚ್ ನೋಡಿ ಬಾಯ್ಸ್, ಅಡ್ವರ್ಟೈಸ್ಮೆಂಟ್ ಬಂದ್ಬಿಟ್ರು. ಆ್ಯಡ್ ಬಂತು. ಅದೇನೇ ಇಲ್ಲೇ ಇದ್ದ ನೀನು? ನಾನು ಅಲ್ಲಿ ಹುಡುಕ್ತಾ ಇದ್ದೀನಿ. RCB ಮ್ಯಾಚ್ ಎಲ್ಲಿ ಬಿಡೋಕ್ಕಾಗುತ್ತೆ? ಹಾಟ್ ವಿಲೇಜಲ್ಲಿ ಸೊ ಗೈಸ್, ಇವಾಗ ಆಂಧ್ರ ಪ್ರದೇಶ್ ಇನ್ನೇನು ದಾಟ್ತೀವಿ. ಆಲೂರು ಹತ್ರ ಇದ್ದೀವಿ. ಆಲೂರು ಬಜ್ಜಿ ತಿಂತಾ ಇದ್ದೀವಿ. ಓಕೆ, ಕೊಟ್ಟಿದ್ದಾರೆ. ವಿ ಆರ್ ಹ್ಯಾವಿಂಗ್ ಸ್ಮಾಲ್ ಸ್ನ್ಯಾಕ್ಸ್. ಸ್ಟಾರ್ಟ್ ಆಗಿದೆ. ಸೊ ಇನ್ನೇನು ಹೊರಡುತ್ತೆ. ಟೈಮ್ ಇವಾಗ ಎಷ್ಟು? 5 ಗಂಟೆ. 5 ಗಂಟೆ. 5 ಸೊ 5 o'clock ಎಕ್ಸಾಕ್ಟ್. ಸೊ ಇವಾಗ ಇನ್ನೇನು ಹೊರಡುತ್ತೆ. ಬನ್ನಿ ಹೋಗೋಣ. ಪ್ರಸಾದು ಅಲ್ಲ, ಬಿಸಿ ಗಾಳಿ ಹೆಂಗೆ ಬತ್ತೈತು? ಬಿಸಿ ಅಲ್ಲ, ಬಿಸಿ ಗಾಳಿ ಬತ್ತಾಯಿದ್ರೆ ಹೇರ್ ಡ್ರೈಯರ್ ಥರ. ಯಪ್ಪ. ಸೊ ಬಸ್ ಎಲ್ಲ ಫಿಲ್ ಆಯಿತು. ವಿ ಆರ್ ಲಿವಿಂಗ್ ಆಲೂರು. ಇವಾಗ ಆಂಧ್ರ ಪ್ರದೇಶ್ ಬಾರ್ಡರ್ ದಾಟಿ ಕರ್ನಾಟಕ ಬಾರ್ಡರ್ ಒಳಗಡೆ ಎಂಟರ್ ಆಗಿದ್ವಿ. ಸೊ ಇಷ್ಟೊತ್ತು ಫುಲ್ಲು ಬ್ಲ್ಯಾಕ್ ಸೈಡು, ರೆಡ್ ಇಲ್ಲವೇ ಇಲ್ಲ, ಫುಲ್ಲು ಬ್ಲ್ಯಾಕು. ಮತ್ತು ಆ ಬೆಟ್ಟ ನೋಡ್ತಾ ಇದ್ದೀರಲ್ಲ, ಬರೀ ಈ ಥರವೇ ಬೆಟ್ಟಗಳು. ಒಳ್ಳೆ ಮನೆ ಕನ್ಸ್ಟ್ರಕ್ಷನ್ಗೆ ಮಣ್ಣು ಸುರ್ಕೊಂಡು ಹೋಯ್ತಾರಲ್ಲ, ಹಂಗೈತೆ ಒಳ್ಳೆ ಎಲ್ಲ ಬೆಟ್ಟಗಳಿವೆ. ಫುಲ್ಲೊಂದು ಥಿಕ್ ರಾಕ್ ಥರ ಕಾಣಿಸ್ತಿಲ್ಲ. ಸೊ ಹಿಂಗೆ ಸೀನು. ಸೊ ಇಷ್ಟೊತ್ತು ಬರೀ ಆಂಧ್ರ ಪ್ರದೇಶಲ್ಲೇ ಸುತ್ತಾಡ್ತಾ ಇದ್ವಿ. ಈಗ ವಿ ಹ್ಯಾವ್ ಎಂಟರ್ಡ್ ಕರ್ನಾಟಕ ಅಫಿಷಿಯಲಿ. ಸೊ ಗೈಸ್, ಇವಾಗ ಇಲ್ಲಿದ್ದೀವಿ. ಕರೇಕಲ್ ಬಳ್ಳಾರಿ ಡಿಸ್ಟಿಕ್ಸಲ್ಲಿದ್ದೀವಿ. ಇದು ಬಳ್ಳಾರಿ ಸಿಟಿ. ಸೊ ಇನ್ನೂ ಇಷ್ಟು ದೂರ ಟ್ರಾವೆಲ್ ಮಾಡಬೇಕಲ್ಲ ಗುರು, ಇಷ್ಟು ದೂರ ಟ್ರಾವೆಲ್ ಮಾಡಬೇಕು ಇಲ್ಲಿ ತನಕ. ನಾಳೆ ಬೆಳಗ್ಗೆ ರೀಚ್ ಆದರೆ ಕರೆಕ್ಟಾಗಿ ಕಾಲೇಜ್ಗೆ ಹೋಗಿ ಚೆನ್ನಾಗಿರುತ್ತೆ. ಲೆಟ್ಸ್ ಸಿ ಎಷ್ಟೊತ್ತಾಗುತ್ತೆ ನೋಡೋಣ. ರಥ ಬಂದ್ರೆ ಐರಾವತ ಇದು ಬರೀ ಇಂಥದೆಯ ಯಾವನು ನಿಂಗೋಯ್ತಾನೆ ಯಪ್ಪ. ಬಸ್ ಸ್ಟ್ಯಾಂಡಾ? ಇಲ್ಲ, ಇಲ್ಲೇ ಇಳಿಬೇಕಾ? ಬಸ್ ಸ್ಟ್ಯಾಂಡ್ಗೆ ಹೋಗಿ. ಹಾಂ. ಸೊ ಬಳ್ಳಾರಿ ಈಸ್ ಆಲ್ಸೋ ಕ್ಲೀನ್, ಲೈಕ್ ಮೈಸೂರು ಥರನೇ ಒಂಥರ ಸಕ್ಕತ್ತಾಗಿದೆ ಬಳ್ಳಾರಿನೂ. ಬಳ್ಳಾರಿನೂ ಸೇಮ್ ಮೈಸೂರು ಥರ ಐತೆ ಅಂತ ಇದ್ದೀನಿ ತಾನೇ, ಅಂದರೆ ಸ್ವಲ್ಪ ಕ್ಲೀನಾಗಿದೆ ಅಂತ. ಹಾಂ, ಮತ್ತು ಹಳೆ ಬಿಲ್ಡಿಂಗ್ ಏನಿಲ್ಲ ಜಾಸ್ತಿ, ಬಟ್ ಚೆನ್ನಾಗಿದೆ. ನಮ್ಮ ಬಳ್ಳಾರಿ
ಕರೆಕ್ಟಾಗಿ ಕಾಣಿಸ್ತಾ ಎಸ್ ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ ಸ್ಟಾಪ್ ಬಳ್ಳಾರಿ ಇಸ್ ಹಿಯರ್. ಸನ್ಸೆಟ್ ಆಗ್ತಾ ಇದೆ ಗೈಸ್, ಅಲ್ಲಿ ನೋಡಿ ಎಷ್ಟು ರೆಡ್ ಆಗಿದೆ. ಸೊ ಲೆಟ್ಸ್ ಗೋ. ಫೋನ್ ಇಯರ್ಫೋನು ಎಲ್ಲ ತಗೊಳ್ಳೋಣ. ಬಾಟ್ಲು ಹಾಂ ನಾ ತಗೋಣ ಇದು ಇಲ್ಲ ಐತಲ್ಲ. Sunset. Sunset ಆಯ್ತು ಆಲ್ಮೋಸ್ಟ್. ದೊಡ್ಡದಾಗೆ ಐತಪ್ಪ ಬಸ್ ಸ್ಟಾಪು. ಹಾಂ 9-10 ಗಂಟೆ ಹಂಗ. ಈಗ ಇನ್ನೂ 6:30 ರಾತ್ರಿ 2 ಗಂಟೆಗೆ ಹೋಗ್ಬಿಟ್ಟು 3 ಗಂಟೆಗೆ ಹೋಗ್ಬಿಟ್ಟು ಏನು ಮಾಡ್ತೀಯ? ಕರೆಕ್ಟು. ಅಲ್ಲಿ ಗಂಟೆ ಇಲ್ಲೇ ಸುತ್ತು ನೋಡೋಣ, ಕೇಳೋಣ ಎಷ್ಟು ಗಂಟೆಗೆ ಅಂತ. ಎಸ್, ಇವಾಗ ಕಾಣಿಸ್ತಿದೆ ನೋಡಿ ಗೈಸ್ ಕೋರ್ಟು, ಬಳ್ಳಾರಿ ಕೋರ್ಟ್. ಸೊ ಕೇಳೋಣ ಎಷ್ಟು ಗಂಟೆಗಿದೆ ಅಂತ. ಸೊ ಬುಕ್ ಮಾಡಿಕೊಂಡು ಲೆಟ್ಸ್ ಗೋ ಟು ಬೆಂಗಳೂರು. ಫ್ರಮ್ ಹಿಯರ್ ಡೈರೆಕ್ಟ್ ಇಲ್ಲಿಂದ ಬೆಂಗಳೂರಿಗೆ ಹೋಗೋಣ. ಇಲ್ಲಿಂದ ಬಳ್ಳಾರಿಯಿಂದ ಮನೆಗೆ ಹೋಗೋಷ್ಟರಲ್ಲಿ 5 hours ಬೇಕಾಗುತ್ತಂತೆ ಗೈಸ್. 5-6 hours ಕಾರಲ್ಲಿ ಹೋಗೋದಕ್ಕೆ ಅಂತ ಹಾಕಿದ್ದೀನಿ. ಹಾಂ, ಬಸ್ಸಲ್ಲಿ 8 hours. ಅದ ಹೆಲ್ 8 hours ತೋರಿಸ್ತಾಯಿದೆ ಅಮ್ಮ. 8 hours ತೋರಿಸ್ತಾಯಿದೆ ಅಮ್ಮ. 8 hours 48 minutes. ಶಿಟ್. ಸೊ ನೋಡೋಣ, ಕೇಳ್ಕೊಬರಕ್ಕೆ ಹೋಗೋರ ರಿಸರ್ವೇಷನ್ ಹತ್ರ. ಓ, ಜನ ಬೇರೆ ಅವರೇ. ಏನು ತಿಂತೀಯೋ? ಎಲ್ಲೈತೋ ಇದು ನಂದಿನಿ ಇದೆ, ತಿಂತೀರ ಅಲ್ಲಿ ಕುಡಿತೀರ? ಅಲ್ಲೇನು ಖಾಲಿ ಹೊಡಿತೈತೆ? ಇಲ್ಲ, ಇನ್ನು ಮುಂದೆ ಎಲ್ಲಾರು ಹೋಯ್ತೀರಾ ನೋಡಿ ಬೇಗ. ಅಲ್ಲಿ ಮತ್ತೆ ಆಮೇಲೆ ಹೋದರೆ ಅಲ್ಲೇನು ಸಿಗಲ್ಲ. ಅಂದರೆ ಕಬಾಬು ಇವತ್ತು ನಾನ್ ವೆಜ್ ತಿನ್ನಂಗಿಲ್ಲ. ಹೇ ಗೈಸ್, ನಾವು ಇವಾಗ ಎಲ್ಲಿ ತಿರುಗಾಡ್ತಾ ಇದ್ದೀವಿ ಅಂತ ಅಂದರೆ ಬಳ್ಳಾರಿಲಿ ರೌಂಡ್ಸ್ ಹೊಡಿತಾ ಇದ್ದೀವಿ. ಊರಿನ ಮಾಹಿತಿನೇ ಇಲ್ಲ ನಿಮಗೆ. ಏನು ಮಾಹಿತಿ ಕೊಡೋಣ ಊರಿನ ಬಗ್ಗೆ ಗೈಸ್? ಎಲ್ಲರಿಗೂ ಗೊತ್ತಿರೋಂಥದ್ದೇ ಬಳ್ಳಾರಿ. ಸೊ ಇವಾಗ ರೌಂಡ್ಸ್ ಹೊಡಿತಾ ಇದ್ದೀವಿ, ಯಾಕಂದರೆ ಬಸ್ಸು ಇನ್ನೂ ನಮಗೆ 10:55 ಇರೋದು. ಸೊ ಅದಕ್ಕೋಸ್ಕರ ಟಿಕೆಟ್ ಮಾಡಿಕೊಂಡು ಟಿಕೆಟ್ ರಿಸರ್ವೇಷನ್ ಮಾಡಾಯಿತು. ಟಿಕೆಟ್ ರಿಸರ್ವೇಷನ್ ಆಯಿತು. ಸೊ ಅಲ್ಲಿ ತನಕ ಏನು ಮಾಡೋದು, ಇವಾಗ 7:15 ಇವಾಗ. ಸೊ ಅಲ್ಲಿ ತನಕ ರೌಂಡ್ಸ್ ಹೊಡಿತಾ ಇದ್ದೀವಿ. ಸುಮ್ಮನೆ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಳ್ಳೋದಕ್ಕಿಂತ ತಿರ್ಗಾಡ್ಕೊಂಡು ಏನಾರು ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಪ್ಲ್ಯಾನು. ಸ್ನ್ಯಾಕ್ಸ್ ಹುಡುಕ್ತಾ ಇದ್ದೀವಿ. ಸ್ನ್ಯಾಕ್ಸ್ ಎಲ್ಲೂ ಸಿಗ್ತಾನೆ ಇಲ್ಲ, ಬರೀ ಚಿಕನ್ ಸಿಗ್ತಾ ಇದೆ. ಹಂಗೆ ಈಗ ಬೇರೆ ರೋಡ್ ಹೋಗ್ತಾ ಇದ್ವಿ. ಬನ್ನಿ ಎಲ್ಲ ಸಿಗುತ್ತೆ ಏನಾದರೂ ಅಂತ ನೋಡೋಣ. ಆಟೋ ಸರ್, ಬಳ್ಳಾರಿ ಇನ್ ನೈಟ್. ಇದು ಯಾವ ಏರಿಯಾ ಅಂತ ನನಗಂತೂ ಗೊತ್ತಿಲ್ಲ ಗೈಸ್. ನಿಮ್ಗೇನಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಈ ರೋಡಲ್ಲಿ ಏನಾರು ಚೆನ್ನಾಗಿರೋದು ಸಿಗ್ಬೋದೇನೋ ಗೊತ್ತಿಲ್ಲ, ಚೆಕ್ ಮಾಡೋಣ. ಹಾಗೆ ಒಂದು ಕಾಫಿ ಹಾಕ್ಕೊಂಡ್ವಿ, ಶಾರ್ಟ್ ಕಾಫಿ. ಯಾಕಂದರೆ ಹೊಸ ಅಂಗಡಿ ಓಪನ್ ಆಗಿತ್ತಂತೆ. ಹಾಂ, ಚಾಯ್ ಪಾಯಿಂಟ್ ಅಂತ ಹೊಸ ಅಂಗಡಿ ಓಪನ್ ಆಗಿತ್ತು. ಸೊ ಅಲ್ಲಿ ನಮಗೆ ಫ್ರೀಯಾಗಿ ಚಾಯ್ ಕೊಟ್ಟರು. ಧನುಷ್ ಕುಡಿಲಿಲ್ಲ, ಮಾಮೂಲು ಕೊಟ್ಟ. ಮಾಮನೇ 2 ಕುಡಿತು. ಬೇಲ್ ಬೇಕೇನಾ? ಬೇಲ್ ಬೇಡಪ್ಪ, ನಾನೇನು ಇದಾಗಿಲ್ಲ, ಕೇಸ್ ಮಾಡ್ಕೊಂಡಿಲ್ಲ. ಬೇಲ್ ಬೇಕಾ ಗೈಸ್? ಧನುಷ್ ಕೊಡ್ತಾನೆ ಬೇಲು. ಕೊಡಿಸ್ತೀಯನಾ ಬೇಲು?
ಹಿಂಗೆ ಒಂದು ರೋಡ್ ಇದ್ದರೆ ಹಿಂಗೆ ಹೋಗ್ಬಿಡೋಣ ಅಷ್ಟೇ. ಇಲ್ಲಾಂದರೆ ಸ್ಟ್ರೈಟ್ ಹೋಗ್ಬಿಟ್ಟು ಒಂದು ರೌಂಡ್ ಹಾಕೊಂಡು ಒಂದು ರಾತ್ರಿ ಬಳ್ಳಾರಿಯಲ್ಲಿ ಒಂದು ರಾತ್ರಿ ಬಳ್ಳಾರಿಯಲ್ಲಿ ಏನಾಗಿತ್ತು ಅಂದರೆ ಏನೂ ಸಿಗ್ತಾ ಇಲ್ಲ, ತಿನ್ನೋಕ್ಕೆ ಏನೂ ಸಿಗ್ತಾ ಇಲ್ಲ, ಎಲ್ಲ ಅಂಗಡಿ ಕ್ಲೋಸ್, ಖಾಲಿ ಹೊಡುತ್ತಿರುವ ಬಳ್ಳಾರಿ. ಎಲ್ಲ ಪೀಸ್ ಪೀಸ್. ಈ ರಾಜ್ಯಕ್ಕೆ ಏನಾಗಿದೆ ಇವತ್ತು ನೀವು ಕೇಳ್ಬೋದು ಏನಕ್ಕೆ ಬಳ್ಳಾರಿ ಖಾಲಿ ಹೊಡಿತಾ ಇರ್ಬೋದು ಅಂತ. ಯಾಕಂದರೆ RCB ಮ್ಯಾಚ್ ನಡೀತಾ ಇದೆ, ಅದಕ್ಕೆ ಖಾಲಿ ಹೊಡಿತಾ ಇದೆ. RCB ವರ್ಸಸ್ KKR. ಎಸ್, DK ಇಸ್ ಆನ್ ಸ್ಟ್ರೈಕ್. ಅಲ್ಲ ಹಾಂ ತಿನ್ನೋಣ ಆಯಿತು. ಭೇಟಿ ಹೊಡೆದ್ರು ನಾನು ತಿಂತೀನಿ ಮನೆ ಮೊಮೋಸ್ ಕೇಳ್ತಾ ನನ್ನ ಎದುರುಗಡೆ ಒಂದು ತಿನ್ನಲೇ ಬೇಡ. ಹೋಗಿ ಬಿಸಾಕ್ಬಿಟ್ಟಿಲ್ಲ ಅದನ್ನ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಒಂದು ವಾರ ಅದು ಇದಾಗಲ್ಲ, ಜೀರ್ಣ ಆಗಲ್ಲ ಅಂತ. ನೋಡಿ ಇದು ಕುಡಿ. ಜಾಗರಿ ಟೀ 10 ರೂಪಾಯಿ. ಸೊ ಇದೊಂದು ಚೆನ್ನಾಗಿದೆ. ಇಲ್ಲೆಲ್ಲ ಐತೆ ಕಣ ಸಿಕ್ಕಾಬಟ್ಟೆ. ಓ ಐತಲ್ಲ, ಹಾಂ ಅವೇ ಮಿಸ್ಟರ್ಸ್ ಐತೆ. ಇವಾಗ ಚೆನ್ನಾಗಿ ಒಂದೊಂದು ಅಂಗಡಿ ಸಿಗ್ತಾವೆ. ಎಸ್, ದೇ ಆರ್ ವರ್ಕಿಂಗ್. ಚಾಕ್ಲೇಟ್, ಗುಲ್ಕಂದ್, ಬಾದಾಮ್ ಪರೋಡ. ಓ ಇದೊಂಥರ ಮಿನಿ ಫೋರ್ತ್ ಬ್ಲಾಕ್ ಥರ ಐತೆ. ಬೇರೆ ಬೇರೆ ಕೊಡಿಸ್ತೀನಿ. ಬೇಡ ನಾನು ಮಿನಿ ಕೊಡಿಸ್ತೀನಿ. ಓ ಬೇಡ ಬಾರಿ ಮಿನಿ ಮಾವನನ್ನು ಕೊಡಿಸ್ತೀನಿ. ಹೀಟ್ ಆಗುತ್ತೆ. बड़ा हरामी हो बेटा. समझ रहे हो ना. ಸುಖಾಪುರಿ, ಬೇಲ್ಪುರಿ, ದಹಿಪುರಿ, ಸೇವ್ಪುರಿ. ಮತ್ತೆ 12 ಆಗೇ ಹೋಯ್ತು. ಇನ್ನೂ 2 ಬಾಲ್ ಆಯ್ತಾ? 2 ಬಾಲ್ 3 ರನ್. ಹೌದಾ? ಇರು ಮತ್ತೆ ಹೋಪ್ ಬಂತು, ಹೋಪ್ಸ್. ಇದೇನೇನು ಐತೆ ಹೊಸ ಥರ. ಏಯ್ ಮಸಾಲೆ ಪುರಿ ತಗೊಂಡ, ದಹಿಪುರಿ ಅಂದೆ. ಅದೇನದು ಎಲ್ಲ ಆಯ್ತಲ್ಲ ಕೇಳು. ಅದೇ ಪೂರಿ ಇದಕ್ಕೆ ಹಾಕಿದ್ದು. ಓ ನಿನ್ನ ಎದುರಿಗೆ ಬೆಣ್ಣೆ ಇಡ್ಲಿ, ತವಾ ಇಡ್ಲಿ, ರೈಸು, ಲೆಮನ್ ರೈಸು, ಇಡ್ಲಿ, ಮಸಾಲ ದೋಸೆ. ಸಾದಾ ದೋಸೆ, ತುಪ್ಪ ದೋಸೆ, ಮಸಾಲಾ ದೋಸೆ, ಪ್ಲೈನ್ ದೋಸೆ, ನೀರುಳ್ಳಿ ದೋಸೆ, ರವಾ ದೋಸೆ, ರವಾ ಮಸಾಲಾ ದೋಸೆ, ಇಡ್ಲಿ ಸಾಂಬಾರ್. ಸೊ ನಾವು ಬೆಣ್ಣೆ ಮಸಾಲೆ ದೋಸೆ ಹಿಡಿದೀವಿ. ಇದು ಬೆಣ್ಣೆ ಚಟ್ನಿ ಕೊಡಿ. ಪ್ರಸಾದ್ ಇಡ್ಲಿ ಸಾಂಬಾರ್. ತಿಂತವನೆ. ಹೌ ಈಸ್ ಇಟ್? ಚೆನ್ನಾಗಿದೆ. ಗುಡ್. ಮಾಮನ ಇಡ್ಲಿ ತಿಂತು ವೆಯ್ಟಿಂಗ್ ಮಾಡ್ತಾಯಿದ್ದೆ ದೋಸೆಗೆ. ಒಂದು ಪ್ಲೇಟ್ ಇಡ್ಲಿನ. ಹಾಂ, ಎರಡಲ್ಲ ಮತ್ತೆ 2 ಆಮೇಲೆ 1. ಮಾಮ ಇಡ್ಲಿ ತಿಂದ್ಬಿಟ್ಟು ಇವಾಗ ದೋಸೆಗೆ ವೆಯ್ಟಿಂಗ್, ಬೆಣ್ಣೆ ಮಸಾಲೆ ದೋಸೆ ವೆಯ್ಟಿಂಗ್. ಸೊ ದೋಸೆ ವೆರೈಟಿ ತರಿಸ್ತೀನಿ. ಇಷ್ಟಿದೆ. ಮುಗಿಸ್ತಾ ಒಂದು ಕತೆ. One eternity later. ಸೊ ಗೈಸ್, ವಿ ಆರ್ ನೌ ಅಟ್ ಬಳ್ಳಾರಿ ಬಸ್ ಸ್ಟಾಪ್. ಸೊ ಟೈಮ್ ಬಂದು ಇವಾಗ 10:45 ಆಯಿತು. ಸೊ ನಮಗಿರೋದು ಬಸ್ಸು ಯಾವುದೋ ಬಿದ್ದಿದ್ರೆ. ಸೊ ಯಾವುದೋ ಬಸ್ ಬಂತು ನೋಡಬೇಕು. ಸೊ 10:57 ಬಸ್ಸು, ನೋಡೋಣ, ಇನ್ನೂ ಬಂದಿಲ್ಲ. ಸೊ ಚೆಕ್ ಮಾಡಿ ಬಸ್ ಇವಾಗ ಹತ್ತದೆ. ಸೊ ಅದಕ್ಕೂ ಮುಂಚೆ 1 ಅವರ್ ವೆಯ್ಟ್ ಮಾಡ್ತಿದ್ವಿ ಬಸ್ ಸ್ಟಾಪಲ್ಲೇ. ಸೊ ಅದಕ್ಕೂ ಮುಂಚೆ ಒಂದು ರೌಂಡು ಬಳ್ಳಾರಿ ಸುತ್ತ ಹಾಕ್ಕೊಂಡು 2 ಅವರ್ ಸುತ್ತಾಡಿದ್ವಿ ತಿನ್ಕೊಂಡು. ಆಮೇಲೆ 1 ಅವರ್ ಕೂತ್ಕೊಂಡಿದ್ವಿ, ಆಮೇಲೆ ಮಾತಾಡ್ಕೊಂಡು ಕೂತಿದ್ವಿ. ಆಮೇಲೆ ಇಲ್ಲಿ ವೆಯ್ಟ್ ಮಾಡಿದ್ವಿ. ಇವಾಗ ಬಸ್ಸು ಹುಡುಕ್ತಾ ಇದ್ದೀವಿ. ಬರ್ತಾ ಇದ್ದಾವೆ, ಆದರೆ ನಮ್ಮ ಬಸ್ಸೇ ಬರ್ತಾ ಇಲ್ಲ. ಬೇರೆ ಟೈಮಿಂಗ್ಸ್ ಎಲ್ಲ ಬರ್ತಾ ಇದ್ದಾವೆ. ಬಸ್ಗಳೆಲ್ಲ ಬರ್ತಾವೆ. ನಮ್ಮ ಬಸ್ಸು 10:45 ಅಂತ ಹೇಳಿದ್ರು, 10:57ಕ್ಕೆ. ಅದು ನೋಡಿದ್ರೆ 11 ಗಂಟೆಗೆ ಬರುತ್ತಂತೆ. 11 ಗಂಟೆಗೆ ಬಂದರೆ 11:15ಗೆ ಬಿಡೋದಿನ್ನ ಬಸ್. ಬಂದಿರೋ TCಗಳನ್ನೆಲ್ಲ ಕೇಳ್ತಾ ಇದ್ದೀವಿ. ಅವರು ಅಲ್ಲಿ ಬರುತ್ತೆ ಅಂತ ವೆಯ್ಟ್ ಮಾಡಬೇಕು. ಇನ್ನೂ 46 ನಿಮಿಷ ವೆಯ್ಟ್ ಮಾಡಿ, ಇನ್ನೂ 16 ನಿಮಿಷ ವೆಯ್ಟ್ ಮಾಡಬೇಕು. 16 ನಿಮಿಷ. ಸೊ ಅದೇ ಕೆಲಸ ನಮ್ಗೆ ಇವತ್ತು. ಸೊ ಇನ್ನೇನಿಲ್ಲ, ಬಸ್ ಬಂದರೆ
ಹತ್ಕೊಂಡು ಡೈರೆಕ್ಟ್ ನೆಕ್ಸ್ಟ್ ಸ್ಟಾಪ್ ಇಸ್ ಬೆಂಗಳೂರು, ಬೆಂದಕಾಳೂರು, ನಮ್ಮ ಬೆಂಗಳೂರು. ಕಣ್ಮುಚ್ಚಿ ಕಣ್ಬಿಡಿ ಬೆಂಗಳೂರಲ್ಲಿ ಇರ್ತೀವಿ ಅಂತ ಹಂಗೆ. ಬಳ್ಳಾರಿಲಿ ಕಣ್ಮುಚ್ಚಿದ್ರೆ ನಾವು ಬೆಂಗಳೂರಲ್ಲಿ ಬಿಡೋದು ಅಷ್ಟೇ ಹಂಗೆ. ಸೊ ನಮ್ಮ ಬಿಲಾಂಗಿಂಗ್ಸ್ ನಾವು ಕರೆಕ್ಟಾಗಿ ನೋಡ್ಕೋಬೇಕು, ಅದೊಂದು ಮೇಯ್ನ್ ಇನಿಷಿಯೇಟಿವು. ಚಾರ್ಜಿಂಗ್ ಎಲ್ಲ ಇದೆ ಫೋನಲ್ಲಿ, ನೋ ಇಶ್ಯೂಸ್. ಒಂದರಲ್ಲೂ ಚೆನ್ನಾಗೇ ಇದೆ. ಫಿಲಮ್ಸ್ ಎಲ್ಲ ಏನು ನೋಡೋಕ್ಕೋಗಲ್ಲ ಗೈಸ್, ಫಿಲಮ್ ಯಾರು ಡೌನ್ಲೋಡೇ ಮಾಡಿಲ್ಲ. ಸೊ ಹಂಗೆ ಇವಾಗ ಹೊರಡೋಣ ಅಂತ ಪ್ಲ್ಯಾನು. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹೊಸ ವ್ಯೂವರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಶುಭರಾತ್ರಿ. ಬಾಯ್ ಬಾಯ್ ಫ್ರೆಂಡ್ಸ್. ಬಾಯ್ 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 ಫ್ರಮ್ ಬಳ್ಳಾರಿ.